ವಿಜಯಲಕ್ಷ್ಮಿ ಅವರೇ, ಸರ್ ಹೇಳಿ. 25ರಿಂದ 28ನೇ ತಾರೀಕು ಒಂದ್ 2-3 ಡ್ರಾಮಾಗಳು ಬಂದಿತ್ತು. ಸರ್ 25ರಿಂದ 28ರವರೆಗೂ ಖಾಲಿ ಇಲ್ಲ. ಯಾಕೆಂದ್ರೆ ನಮ್ಮ ಮಾಸ್ಟರ್ ಒಬ್ರದ್ದು ಬಂಗಾರದ ಕಡ್ಗ ಕಾರ್ಯಕ್ರಮ ಇದೆ. ನಾನು 4 ದಿನ ಅಲ್ಲಿ ನಾಟಕಕ್ಕೆ ಬುಕ್ ಆಗ್ಬಿಟ್ಟಿದ್ದೀನಿ ಸರ್. 4 ದಿನ ಬುಕ್ ಆಗಿದ್ರಾ? ಹೌದು ಸರ್. ಸರಿ, ಅಣ್ಣ 25ನೇ ತಾರೀಕು ಒಂದು ಡ್ರಾಮಾ ಬಂದಿತ್ತು. ವಿಜಯಲಕ್ಷ್ಮಿ ಕೇಳಿದೆ, ಅವಳು 25ರಿಂದ 28 ತನಕನೂ ಖಾಲಿ ಇಲ್ವಂತೆ. ಅಟ್ಲೀಸ್ಟ್ ನೀನ್ 25ನೇ ತಾರೀಕು ಆದ್ರೂ ಖಾಲಿ ಇದೀವಾ? 25 ಕಣ್ಣ, ಡಿಸೆಂಬರ್ 25 ನಾನು ಖಾಲಿ ಇಲ್ಲ ಅಣ್ಣ. ಅದೇ ಕೆಪಿ ದೊಡ್ಡಿ ದೇವರಾಜ ಸರ್ದು ರತ್ನಮಂಗಲಿಯ ಡ್ರಾಮಾ ಇದೆ ಅಣ್ಣ. ಬಂಗಾರ ಕಡ್ದ ಪ್ರಯುಕ್ತವಾಗಿ ಅಲ್ಗೋಗ್ತಾ ಇದ್ದೀನಿ. ನೀನು ಖಾಲಿ ಇಲ್ವಾ ಮೇಡಮ್? 25ರಿಂದ 28ನೇ ತಾರೀಕು ಒಂದ್ 2-3 ಡ್ರಾಮಾಗಳಿದ್ದು. ವಿಜಯಲಕ್ಷ್ಮಿ ಕೇಳಿದೆ, ವಿಜಯಲಕ್ಷ್ಮಿ 4 ದಿನನೂ ಖಾಲಿ ಇಲ್ಲ. ಪ್ರಿಯಾಂಕನ್ ಕೇಳಿದೆ, ಪ್ರಿಯಾಂಕಾ 25ನೇ ತಾರೀಕು ಬೇಕಿತ್ತು, ಅವಳು ಖಾಲಿ ಇಲ್ಲ. ನೀವೇನಾದ್ರೂ 25ನೇ ತಾರೀಕು ಖಾಲಿ ಇದ್ದೀರಾ? ಇದೇನ್ ಹೀಗೆ ಹೇಳ್ತಾ ಇದ್ದೀರಾ? 25ರಿಂದ 28ನೇ ತಾರೀಕುವರೆಗೂ ಬಂಗಾರದ ಕಾರ್ಯಕ್ರಮ ನಡೀತಾ ಇದೆ ಕೆಪಿ ದೊಡ್ಡಿ ದೇವರಾಜ್ ಅವ್ರಿಗೆ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ನಾವು ಅಲ್ಲೇ ಇದೀವಲ್ಲ. ಆಕ್ಚುಲಿ ಹುಡುಗರು ನೀವು ಬೇಕು ಅಂತ ತುಂಬಾ ಹಿಂಸೆ ಕೊಡ್ತಿದ್ರು. 25ನೇ ತಾರೀಕು ಬರಕಾಗುತ್ತಾ ಅಂತ? ಖಂಡಿತವಾಗ್ಲೂ ಇಲ್ಲ. 25ನೇ ತಾರೀಕು ಅವ್ರಿಗೆ ಬಂಗಾರದ ಕಡಗದ ಕಾರ್ಯಕ್ರಮನೇ ಇರೋದು. ಅದು ಅಲ್ದೇಲೆ ರತ್ನಮಂಗಲ್ಯ ನಾಟಕ ನಡೀತಾ ಇದೆ. ಸೊ ನೀವು ಬನ್ನಿ. ಇಲ್ಲ, ನಾವು ಬರ್ತೀವಿ. ಈ ಹುಡುಗರು ಹಿಂಸೆ ಕೊಡ್ತಿದ್ರಲ್ಲ, ಡೇಟ್ ಸ್ವಲ್ಪ ಬೇಕಿತ್ತು, ಹಂಗಾಗಿ ಕೇಳಿದೆ. ಏನು ಪ್ರಯುಕ್ತ ಬಂಗಾರದ ಕಡಗ ಮಾಡ್ತಾರ? ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ಅವರ ಪರಮ ಆಪ್ತ ಶಿಷ್ಯ ಗಜೇಂದ್ರ ಅವ್ರನ್ನ ಕೇಳಿ, ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಲ್ಲ ಇದೆಲ್ಲ ಮರ್ತ ಬಿಟ್ಟಿದೆ. ಬನ್ನಿ ಸರ್, ಬನ್ನಿ 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 ಬನ್ನಿ. ನೀವಿಲ್ಲದೆ ಈ ಕಾರ್ಯಕ್ರಮ ಹೇಗ್ ಫೀಲ್ ಆಗುತ್ತೆ? ಬನ್ನಿ ಬನ್ನಿ. ಅಲ್ವಾ? ನಿಮ್ಮ ಗುರುಗಳು ಕೆಪಿ ದೊಡ್ಡಿ ದೇವರಾಜ್ ಮಾಸ್ಟರ್ಗೆ ಬಂಗಾರದ ಕಡಗ ಮಾಡ್ತಾ ಇದಾರಂತೆ. ಹೌದು. ಅವರು ಯಾವ ಸಾಧನೆ ಗುರುತಿಸಿ ಬಂಗಾರದ ಕಡಗ ಮಾಡ್ತಾ ಇರೋದು? ಅವರ ಯಾವ ಸಾಧನೆ ಅಂತಂದ್ರೆ, ಇಲ್ಲಿ ತನಕ ಸಾಮಾಜಿಕ ನಾಟಕಗಳಾದ್ರು 283 ಸಾಮಾಜಿಕ ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ. ಅದಲ್ಲದೆ ಅವರ ಶಿಕ್ಷಣ ಕ್ಷೇತ್ರ ಇನ್ನೊಂದು ವಿಶೇಷತೆ ಏನಂದ್ರೆ, ಒಂದೇ ಗ್ರಾಮದಲ್ಲಿ ಸರಿಸುಮಾರು ಒಂದು 20-22 ವರ್ಷ ಆಯ್ತು ಅವರು ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿ. ಒಂದೇ ಸ್ಕೂಲಲ್ಲಿ ಉಚ್ಚೇಮರಲೊಡಿ ಗ್ರಾಮ ಅಂತ ಹೇಳಿ ಒಂದು 22-23 ವರ್ಷದಿಂದ ಹೆಡ್ ಮಾಸ್ಟರ್ ಆಗಿ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಶಿಕ್ಷಣ ಕ್ಷೇತ್ರ ಮತ್ತೆ ಅವರ ರಂಗಭೂಮಿ ಕಲಾಕ್ಷೇತ್ರ, ಈ 2 ಕ್ಷೇತ್ರದಿಂದ ಗುರುತಿಸಿ ಅವ್ರಿಗೆ ಬಂಗಾರದ ಕಡಗ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದ್ರ ಪ್ರಯುಕ್ತ ಡ್ರಾಮಾಗಳು ಎಷ್ಟು ಮಾಡ್ತಾ ಇದ್ದಾರೆ? ಡ್ರಾಮಾ 4 ದಿನ. 4 ದಿನನಾ? ಮೊದಲನೇ ದಿನ ರತ್ನಮಂಗಲ್ಯ ನಾಟಕ, ಮಂಗಳ ನಂಜುಂಡಸ್ವಾಮಿ ನಿರ್ದೇಶನದಲ್ಲಿ ರತ್ನಮಂಗಲ್ಯ. ಹೌದು. 26ನೇ ತಾರೀಕು 2ನೇ ದಿನ ನಮ್ಮ ಗುರುಗಳಾದಂತ ಮಲ್ಲಿಗೆ ರಾಮಕೃಷ್ಣ ಮಾಸ್ಟರ್ ಡೈರೆಕ್ಷನ್ ಮನ ತುಂಬಿದವಳು ಮನೆ ತುಂಬಲಿಲ್ಲ ಅಂತ. ಆಕ್ಚುಲಿ ಅದ್ರ ನಾನು ಅಭಿನಯ ಮಾಡ್ತೇವೆ. 3ನೇ ದಿನ ಕುಡುಕ ಕಟ್ಟಿದ ತಾಳಿ ಹುಲಿವನ ಲಿಂಗಾಜಿ ಮಾಸ್ಟರ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಇನ್ನು 4ನೇ ದಿನ ನಾಟಕ ತುಂಬಾ ವಿಶೇಷತೆ. ಯಾಕೆ ಅಂದ್ರೆ 4ನೇ ದಿನ ನಾಟಕ ರಚನೆ ಮತ್ತೆ ನಿರ್ದೇಶನ 2 ಕೂಡ ನಮ್ಮ ಗುರುಗಳಾಗಿರುವಂತ ಕೆಪಿ ದೊಡ್ಡಿ ದೇವರಾಜ್ ಮಾಸ್ಟರ್ ಅವರೇ ಬರ್ದೆ ಅವರೇ ಮಾಡ್ತಾರೆ. ಡ್ರಾಮಾ ಯಾವ್ದು ಅಂತ ಗೊತ್ತಾ? ಹೇಳ ನೋಡ್ವಾ. ತಾಯಿ ಆಸೆ ಅಥವಾ ತುಂಬಿದ ಸಂಸಾರ. ಎಸ್, ಹೌದು. ಹಿಂಗೆ ಮನೆ ಮಾತಾಗದೆ ಬಾಯ್ಲಿ ಅಂತಂದ್ರೆ ಆ ಡ್ರಾಮಾ ಪ್ಲೇ ಆಯ್ತು ಅಂತಂದ್ರೆ ಇನ್ನೂ ಚೆನ್ನಾಗಿ ಸಕ್ಸಸ್. ಅದೇ ಫಸ್ಟ್ ಟೈಮ್ ಪ್ಲೇ ಆಯ್ತಾ ಇರೋದಲ್ಲ ಡ್ರಾಮಾ ನೇಮ್ ಬಂದು ನಮ್ಗೆ. ಹೌದು ಮೇಡಮ್, ನಿಮ್ಗೂ ಅವರು ಬಂಗಾರದ ಕಡಗ ಮಾಡಿಸಿದ್ರು ಅಂತ? ಖಂಡಿತವಾಗ್ಲೂ ಸರ್. ನನಗೂನುವೆ ನಾನೊಬ್ಳು ಕಲಾವಿದೆಯಾಗಿ ನನ್ನ ಜೀವನದಲ್ಲಿ ನಾನು ಮರೆಯಲಾಗದೆ ಇರುವಂತ ದಿನ ಅದು ವಿಶ್ವಮಾನವ ಕಲಾ ಬಳಗದಿಂದ ನನಗೆ ಬಂಗಾರದ ಕಡಗ ಆಯ್ತು. ವಿಶೇಷ ಏನು ಅಂತಂದ್ರೆ, ನನಗಾಗಿದ್ದು ಇದೇ 25ನೇ ತಾರೀಕಂದ್ರೆ ಬಂಗಾರದ ಕಡಗ ಆಗಿದ್ದು. ಅದನ್ನ ನಾನು ಕಲಾವಿದೆಯಾಗಿ ಖಂಡಿತವಾಗ್ಲೂ ನನ್ನ ರಂಗಭೂಮಿ ವೃತ್ತಿಯಲ್ಲೇ ನಾನು ಆ ದಿನನ ಮರೆಯೋ ಹಾಗೆ ಇಲ್ಲ. ಮತ್ತೆ ಕೆಪಿ ದೊಡ್ಡಿ ದೇವರಾಜ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನೊಬ್ಬ ಕಲಾವಿದ ಅಂತ ಗುರುತಿಸಿ ನನ್ನನ್ನ ಭಾರತೀಯ ನಗರಕ್ಕೆ ಎಂಟ್ರಿ ಮಾಡಿಸ್ತವ್ರು ಯಾರು ಅಂತ ಒಬ್ರು ಸಾಮಾಜಿಕ ನಾಟಕದಲ್ಲಿ ಕೆಪಿ ದೊಡ್ಡಿ ದೇವರಾಜ್ ಅವರು. ನನ್ನ ಅಚ್ಚುಮೆಚ್ಚಿನ ಗುರುಗಳಾದ ಶ್ರೀಯುತ ದೇವರಾಜ್ ಮಾಸ್ಟರ್ ಅವರ ಬಂಗಾರದ ಕಡಗ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ. ಆಲ್ ದ ಬೆಸ್ಟ್ ದೇವರಾಜ್ ಮಾಸ್ಟರ್.